ಅಲ್ಲ, ನನ್ನ ಹೆಂಡತಿಗೆ ಅಂತ ತಂದಿರೋ ಗಿಫ್ಟ್ನ ಎಲ್ಲ ನೀವೇ ಇಟ್ಕೊಬಿಟ್ರೆ ಹೇಗೆ? ಕೊಡಲ್ವಾ? ಅದು ದೊಡ್ಡ ಯಜಮಾನ್ರೆ. ಚೆನ್ನಪ್ಪ, ನನಗೆ ವಿಷಯ ಗೊತ್ತಾಯ್ತು. ದಾಮಿನಿ ಚಿಕ್ಕಮ್ಮ ಹಾಗೆ ಮಾತಾಡಿದ್ದಕ್ಕೆ ನೀವ್ಯಾರೂ ಬೇಜಾರು ಮಾಡ್ಕೊಂಬಿಡಿ. ಒಂದು ಕೆಲಸ ಮಾಡಿ, ದಾಮಿನಿ ಚಿಕ್ಕಮ್ಮ ಇರುವಾಗ ಅವ್ರ ಮುಂದೆ ಪಾರ್ವತಿನ ಅಮ್ಮೋರೇನೋ ಮೇಡಮ್ಮೋ ಏನೋ ಒಂದು ಕರೀರಿ. ನೀವೇ ಇರುವಾಗ ಮೊದಲಿನ ಥರ ಪಾರ್ವತಿ ಅಂತಾನೆ ಕರೀರಿ. ಇಲ್ಲ ಅಂದ್ರೆ ಪಾರ್ವತಿಗೂ ಬೇಜಾರಾಗುತ್ತೆ. ಅರ್ಥ ಆಯ್ತಾ? ಸರಿ ದೊಡ್ಡ ಯಜಮಾನ್ರೆ. ಈಗಾದ್ರೂ ಗಿಫ್ಟ್ ಕೊಡ್ತೀರೋ? ತಗೋಪಾರ ಗಿಫ್ಟ್. ಇನ್ನೊಂದು ವಿಷಯ, ಮುಂದಿನ ಸಲ ಏನಾದರೂ ಗಿಫ್ಟ್ ಕೊಡುವಾಗ ನನ್ನ ಮರಿಬೇಡಿ. ನನಗೂ ಗಿಫ್ಟ್ ಬೇಕು. ಅದು 10 ರೂಪಾಯಿದಾದ್ರೂ ಪರವಾಗಿಲ್ಲ. ಬೆಲೆಗಿಂತ ನಿಮ್ ಪ್ರೀತಿ ಮುಖ್ಯ. ನಿಮ್ಮನ್ನ ಗಂಡನಾಗಿ ಪಡೆಯೋದಕ್ಕೆ ಪಾರ್ವತಿ ತುಂಬಾನೇ ಪುಣ್ಯ ಮಾಡಿದ್ದು ದೊಡ್ಡ ಯಜಮಾನ್ರೆ. ಸರಿ, ಇವಾಗ ಇದೇ ಖುಷಿಲಿ ಎಲ್ಲರೂ ಒಂದು ಸೆಲ್ಫಿ ತಗೊಳ್ಳೋಣ. ಹೇಗಿದ್ರು ನೀವಿಬ್ರು ಈಗ ಗಂಡ ಹೆಂಡತಿ ತಾನೆ. ಭಯ, ಸಂಕೋಚ, ನಾಚಿಕೆ ಎಲ್ಲ ಬಿಟ್ಟಾಕಿ ನಮ್ ಪ್ರೀತು ತರ. ಅಲ್ಲ ಅಪ್ಪ, ನೀವ್ ಯಾಕೆ ಇಲ್ಲಿಗೆ ಬರೋದಕ್ಕೆ ಹೋದ್ರಿ? ರೂಮಲ್ಲೇ ಮಲ್ಕೊಂಡ್ ವಿಶ್ರಾಂತಿ ತಗೋಬೇಕು ತಾನೆ? ಇರ್ಲಿ, ಪರವಾಗಿಲ್ಲ ಬಿಡಮ್ಮ. ಮತ್ತೆ ಇನ್ ಮುಂದೆ ನಿನ್ ಬಾಯಲ್ಲಿ ಅಪ್ಪ ಅನ್ನೋ ಮಾತು ಬರಬಾರ್ದು. ನನ್ನ ಮಾವ ಅಂತಾನೆ ಕರಿಬೇಕು, ಆಯ್ತಾ? ಯಾಕಂದ್ರೆ ಈಗ ನಿನಗೆ ಅಧಿಕೃತವಾಗಿ ಆ ಅಧಿಕಾರ ಸಿಕ್ಕಿದೆ. ಅದಕ್ಕೆ ಐ ಆಮ್ ಸಾರಿ ಅಪ್ಪ. ಯಾಕಪ್ಪ? ನಿಮ್ಗೆ ಹೆಲ್ತ್ ಅಪ್ಸೆಟ್ ಆಗೋದಕ್ಕೆ ನಾವೇ ಕಾರಣ. ನಾನು ಪಾರ್ವತಿ ಮನೆ ಬಿಟ್ಟು ಹೋಗ್ತೀನಿ ಅನ್ನೋದಕ್ಕೆ ಅಲ್ವಾ ನಿಮ್ಗೀಗಾಗಿತ್ತು. ಡ್ಯಾಡ್, ಇನ್ಮೇಲೂ ಮುಚ್ಚಿಡೋದು ಸರಿಯಲ್ಲ ಅನ್ಸುತ್ತೆ. ಸತ್ಯ ಹೇಳ್ಬಿಡಿ. ಸತ್ಯನಾ? ಹೌದಮ್ಮ, ನನಗೆ ಯಾವ ಹಾರ್ಟ್ ಪ್ರಾಬ್ಲಮೂ ಇಲ್ಲ. ಬಂದಿರೋ ತರ ನಾಟಕ ಮಾಡಿದೆ ಅಷ್ಟೇ. ಏನ್ ಹೇಳ್ತಿದ್ದೀರ ಮಾವ? ಪ್ರೀತು, ಮಾವಂಗೇನು ಸಮಸ್ಯೆ ಇಲ್ವಾ? ಸತ್ಯ, ದೇವ್ರ ದೊಡ್ಡವನು. ನಿಮ್ಗೇನು ಆಗಿಲ್ವಲ್ಲ, ಅಷ್ಟೇ ಸಾಕಪ್ಪ. ಅಲ್ಲ ಮಾವ, ನಿಮಗ್ ಏನು ಸಮಸ್ಯೆ ಇಲ್ಲ ಅಂದ್ಮೇಲೆ 2 ದಿನ ಡಾಕ್ಟರ್ ಏನ್ ಟ್ರೀಟ್ಮೆಂಟ್ ಕೊಟ್ರು? ಟ್ರೀಟ್ಮೆಂಟ್ ಎಲ್ಲಿ ಕೊಟ್ಟ? ಟ್ರೀಟ್ಮೆಂಟ್ ಅವನ ನೆಪದಲ್ಲಿ ನನ್ನ ಜೊತೆ ಸೇರ್ಕೊಂಡು ನಾಟಕ ಆಡ್ತಿದ್ದ ಅಷ್ಟೇ. ಕೊಡು ಸಾವಿತ್ರಕ್ಕ. ಅಯ್ಯೋ ಪಾರು, ನೀನ್ ಇದನ್ನೆಲ್ಲ ಯಾಕೆ ಮಾಡಕ್ ಹೋಗ್ತೀಯಾ? ನಾವ್ ಕೆಲ್ಸದವ್ರು ಇದೀವಲ್ಲಮ್ಮ. ನೋಡು ಸಾವಿತ್ರಕ್ಕ, ಇನ್ನೊಂದ್ಸಲ ನಾವ್ಗಳೆಲ್ಲ ಕೆಲ್ಸದವ್ರು ಅಂತ ಹೇಳಿದ್ರೆ ಚೆನ್ನಾಗಿರಲ್ಲ ಅಷ್ಟೇ. ಆಮೇಲೆ ಕೊಡಿಲಿ. ಅಯ್ಯೋ ಅಮ್ಮೋರೆ, ನೀವ್ ಯಾಕೆ ಇದನ್ನೆಲ್ಲ ಮಾಡ್ತೀರಾ? ನಾವಿದೀವಿ ಕೆಲ್ಸದವ್ರು. ಲೇ ಡ್ರಾಮಾ ಸೀನಿಯರು, ಏನ್ ಪರ್ಫಾರ್ಮೆನ್ಸ್ ಮಾಡ್ತೀಯೇ? ಸಖತ್ತಾಗಿತ್ತು. ಏನ್ರೇ, ನಾನ್ ಇದ್ದಾಗ ಒಂಥರ, ಇಲ್ದೇ ಇದ್ದಾಗ ಇನ್ನೊಂಥರ ಇರ್ಬೇಕು ಅಂತ ನೀವೆಲ್ಲ ಮಾತಾಡ್ಕೊಂಡಿದ್ದು ನನ್ ಕಿವಿಗ್ ಚೆನ್ನಾಗ್ ಕೇಳಿಸಿದೆ. ಏನೇ ಪಂಡ್ರಾಪುರ ಪಾರ್ವತಿ, ನಾಯಿ ಬಾಲ ಡೊಂಕು ಅನ್ನೋದನ್ನ ನೀನ್ ಪ್ರೂವ್ ಮಾಡ್ಬಿಟ್ಟೆ ಬಿಡು. ಏನೋ ಅಖಿಲಕ್ಕ ನಿನ್ನ ಈ ಮನೆ ಸೊಸೆಯಾಗಿ ಒಪ್ಕೊಳ್ಳಿಲ್ಲ ಅಂದ್ರು ಹೋಗ್ಲಿ, ನಾನಾದ್ರೂ ಪಾಪ ಒಪ್ಕೊಳ್ಳೋಣ ಅಂತ ಒಪ್ಕೊಂಡಿದ್ದೆ. ಒಬ್ಬರ್ಗೆ ಮೇಲಿರು ಅಂದ್ರೆ ತಿಪ್ಪೆಲ್ ಬಿದ್ದು ಸಾಯ್ತೀನಿ ಅಂತೀಯಲ್ಲ, ಸಾಯಿ ನಿನ್ ಕರ್ಮ. ಪಾರ್ವತಿ, ನೀನ್ ಯಾಕಮ್ಮ ಈ ಕೆಲಸ ಎಲ್ಲ ಮಾಡ್ತೀಯಾ? ಅಡ್ಗೆ ಮನೆ ಕೆಲ್ಸಕ್ಕೆ ಅಂತ ಈ ಭವ್ಯ, ಭಾಗ್ಯ, ಈ ಸರಸ್ವತಿನೋ ಸಾವಿತ್ರಿನೋ ಇರುವಾಗ ನೀನ್ ಯಾಕಮ್ಮ ಮಾಡ್ತೀಯಾ? ಏ ಸಾವಿತ್ರಿ, ಇವಳು ಈ ಮನೆ ಕೆಲಸದವಳಲ್ಲ, ಈ ಮನೆ ದೊಡ್ಡ ಸೊಸೆ ಅಂತ ಗೊತ್ತಿಲ್ವಾ ನಿನ್ಗೆ? ಗೊತ್ತು ಅಮ್ಮೋರೆ. ಮತ್ತೆ ಯಾಕೆ ಅವಳ ಕೆಲಸ ಮಾಡಿಸ್ದೆ? ಕ್ಷಮಿಸಿ ಅಮ್ಮೋರೆ. ಏನೇ ಕ್ಷಮಿಸೋದ ನಿನ್ನ? ಚಿಕ್ಕಮ್ಮ, ಹೋಗ್ಲಿ ಬಿಡಿ, ಪಾಪ ಅವ್ರಿಗೆ ಬಯಸಿದ್ದೀರಾ? ಹೌದಾ, ಸರಿನಪ್ಪ. ನೀನ್ ಹೇಳಿದ್ಮೇಲೆ ನಾನು ಏನು ಮಾತಾಡಲ್ಲ. ಹಲೋ
ಜಾಸ್ತಿ ಡ್ರಾಮಾ ಆಡ್ಬೇಡ, ಅತ್ತಿಗೆ ಬರ್ತಾ ಇದ್ದಾಳೆ. ಅಕ್ಕ ಬರ್ತಿದಾರ? ಎಲ್ಲಿ? ಹಾಗೆ ಅವತ್ತಿಂದನೇ ನನ್ನನ್ನು ಮಾವ ಅಂತ ಕರೆಯೋ ಅಧಿಕಾರ ಅವಳು ಕೊಡ್ಲಿಲ್ವಾ? ಹೌದಪ್ಪ. ಆದ್ರೆ ನಾನು ಒಪ್ಕೊಂಡಷ್ಟು ಸುಲಭವಾಗಿ ಅಖಿಲ ಒಪ್ಕೊಳ್ಳೋದು ಕಷ್ಟ ಇದೆ. ಆದ್ರೂ ಮುಂದೊಂದು ದಿನ ಅವಳ ಮನ್ಸು ಕರಗುತ್ತೆ. ಪಾರ್ವತಿನ ಸೊಸೆ ಅಂತ ಒಪ್ಕೊಂಡೇ ಒಪ್ಕೊತಾಳೆ. ಆದಷ್ಟು ಬೇಗ ಅವಳು ಒಪ್ಕೊಳ್ಳೋ ದಿನನೂ ಬಂದೇ ಬರುತ್ತೆ. ಆದ್ರೆ ಡ್ಯಾಡ್, ಮಾಮ್ ಅದಕ್ಕೆ ಬಗ್ಗೆ ಇಂಪ್ರೆಸ್ ಆಗಿ ತಾವಾಗಿ ಸೊಸೆ ಅಂತ ಒಪ್ಕೊಳ್ಳೋವರೆಗೂ ನಮ್ಗೆ ಇವ್ರ ಪ್ರೀತಿ ಬಗ್ಗೆ ಗೊತ್ತಿದೆ ಅಂತ ಅವ್ರಿಗೆ ಚಿಕ್ಕ ಕ್ಲೂ ಕೂಡ ಸಿಗಬಾರ್ದು ಡ್ಯಾಡ್. ಹೌದೌದು, ಗೊತ್ತಾಗ್ದಾಗೆ ನಾವು ನಡ್ಕೋಬೇಕು. ಅದು ಅಲ್ಲದೆ ನಾವೇ ಮುಂದೆ ನಿಂತು ರಿಜಿಸ್ಟರ್ ಮ್ಯಾರೇಜ್ ಮಾಡಿಸಿದೀವಿ ಅಂತಲೂ ಗೊತ್ತಾಗ್ಬಾರ್ದು. ನಾವೆಲ್ಲರೂ ಆದಿತ್ಯ ಪಾರ್ವತಿ ಪ್ರೀತಿಗೆ ಕಾವಲಾಗಿದ್ವಿ ಅಂತ ಅವಳು ಗೊತ್ತಾದ್ರೆ ಖಂಡಿತ ನಮ್ಮನ್ನು ಕ್ಷಮಿಸಲ್ಲ. ಹೌದು ಡ್ಯಾಡ್, ಅದರಲ್ಲೂ ನನಗೆ ಜನನಿಗೆ ಗೊತ್ತಿದೆ ಅಂದ್ರೆ ಓಕೆ, ಆದ್ರೆ ನಿಮಗೆ ಗೊತ್ತಿದೆ ಅಂತ ಮೊಮ್ಮ ಗೊತ್ತಾಗಬಾರ್ದು. ಯಾಕಂದ್ರೆ ನೀವು ಇದುವರೆಗೂ ಮೊಮ್ಮ ಹತ್ರ ಯಾವ ವಿಷಯನೂ ಮುಚ್ಚಿಟ್ಟಿಲ್ವಲ್ಲ, ಅದಕ್ಕೆ ಹೇಳ್ದೆ. ಹೌದು ಪ್ರೀತು, ಅದು ಯಾಕೋ ಗೊತ್ತಿಲ್ಲ, ಇದು ಒಂದು ವಿಷಯ ಮಾತ್ರ ಅವಳ ಹತ್ರ ಹೇಳಕ್ಕಾಗ್ತಾ ಇಲ್ಲ. ಹನುಮಂತು, ಗಾಡಿ ಸೈಡ್ಗೆ ಹಾಕು. ನಿನ್ನ ಮಗಳು ನನ್ನ ಮಗನ ಪ್ರೀತಿ ವಿಷಯ, ಅವರಿಬ್ಬರಿಗೂ ಮದುವೆ ಆಗಿದೆ ಅನ್ನೋ ವಿಷಯ ನಮ್ಮನೇಲಿ ರಘು, ರೀತು, ಜನನಿ ಇವರಿಗೆಲ್ಲ ಮೊದ್ಲೇ ಗೊತ್ತಿತ್ತು ಅಂತ ನಿನಗೂ ಗೊತ್ತಿತ್ತಾ ಹನುಮಂತು? ನಡಿಬಾರದ್ ಮದುವೆನೇ ನಡೆದೋಗಿದೆಯಲ್ಲ ಅಮ್ಮವ್ರೆ, ಈಗ ಯಾಕೆ ಆ ವಿಷಯ? ನಡೀರಿ ಹೋಗೋಣ. ನಾನ್ ಕೇಳಿದ್ದಕ್ಕೆ ಉತ್ತರ ಕೊಡು ಹನುಮಂತು. ಅವ್ರಿಗೆಲ್ಲ ಈ ವಿಷಯ ಮೊದ್ಲೇ ಗೊತ್ತಿತ್ತು ಅಂತ ನಿನಗ್ ಗೊತ್ತಿತ್ತಾ? ಹೌದು, ಗೊತ್ತಿತ್ತು ಅಮ್ಮವ್ರೆ. ಪಾರ್ವತಿ ಪ್ರೀತಿನ ಒಪ್ಕೊಂತ ಅಪ್ಪವರು, ದೊಡ್ಡ ಯಜಮಾನರು, ಜನನಿಯವರು ಎಲ್ಲ ಆಗಾಗ ನನಗೆ ಒತ್ತಾಯ ಮಾಡ್ತಿದ್ರು ಅಮ್ಮವ್ರೆ. ದಯವಿಟ್ಟು ಸರ್ ನನ್ನ ಹೇಳ್ತೀನಿ, ನನ್ನಿಂದ ದೂರ ಮಾಡ್ಬೇಡಿ ಸರ್, ದೂರ ಮಾಡ್ಬೇಡಿ, ನಿಮ್ ಕಾಲಿಗೆ ಬಿಡ್ತೀನಿ ಸರ್.
ನನ್ ಮಗ ಆದಿತ್ಯನ ಮೇಲೆ ಪಾರ್ವತಿ ಕಂಪ್ಲೇಂಟ್ ಕೊಡೋದಕ್ಕೆ ನೀನೇ ತಾನೇ ಕಾರಣ. ಸರಿಪಾ, ಮದುವೆ ಆದ್ಮೇಲೂ ಪಾರ್ವತಿನ ಆ ಸ್ಥಾನದಲ್ಲಿ ನೋಡೋದಕ್ಕೆ ನನಗೆ ತುಂಬಾ ಬೇಜಾರಾಗ್ತಾ ಇದೆ. ಪಾರ್ವತಿ ಅಮ್ಮನ ಪಕ್ಕ ಕುತ್ಕೊಂಡು ಊಟ ಮಾಡ್ಬೇಕು, ಹಾಗೆ ನಾನ್ ಮಾಡ್ಬೇಕು, ಅದು ಆದಷ್ಟು ಬೇಗ. ಅಖಿಲ, ಏನಿಲ್ಲ, ತಿಂಡಿ ಆದ್ಮೇಲೆ ಎಲ್ಲಾದ್ರೂ ಹೋಗಿ ಸುತ್ತಾಡ್ಕೊಂಡು ಬರೋಣವಾ? ಮನೇಲೇ ಇದ್ದಿದ್ದು ತುಂಬಾ ಬೋರ್ ಆಗ್ತಿದೆ. ಮಾಮ್, ಏನ್ ಗೊತ್ತಾ, ನೀವು ಡ್ಯಾಡ್ ಮೇಡ್ ಫಾರ್ ಈಚ್ ಅದರ್. ನಿಮ್ ಜೋಡಿ ಮೇಲೆ ಯಾವಾಗಲೂ ಎಲ್ಲರ ಕಣ್ಣಿರುತ್ತೆ. ಯಾವಾಗಲೂ ನನ್ನತ್ತ ಮಾತಾಡ್ಕೊಂಡಿದ್ರೆ ನಮಗೂ ಖುಷಿ ಅಲ್ವಾ ಮಾಮ್? ಅತ್ತೆ, ಯಾಕೆ ತಿಂಡಿ ತಿಂತ ಇಲ್ಲ? ನಿಮಗಿಷ್ಟ ಅಂತ ಇವತ್ ನಾನೇ ಬಾತ್ ಮಾಡಿಸಿದೀನಿ. ಹೇಗಿದೆ? ಅಯ್ಯೋ ಅಮ್ಮೋರೆ, ಏನು ತಿಂದೆ ಕೈ ತೊಳೆದ್ಬಿಟ್ರಲ್ಲ. ಮನಸ್ಸಿಲ್ದೆ ಇದ್ದಾಗ ಏನೇ ತಿಂದ್ರು ಹೊಟ್ಟೆ ತುಂಬಲ್ಲ ಸಾವಿತ್ರಿ. ನನಗೂಟ ಬೇಡ, ನನಗೇನು ಬೇಡ. ನೀನ್ ಹೀಗೆ ಮಾತಾಡದೆ ಇರೋದು ನಮ್ಗೆ ಎಷ್ಟು ಹಿಂಸೆ ಆಗ್ತಿದೆ ಗೊತ್ತಾ? ಉಸಿರು ಕಟ್ಟಾಗ್ತಿದೆ. ನಿನ್ ಮಾತಿಲ್ದೆ ಬರೀ ಮನೆ ಅಲ್ಲ, ನಮ್ ಜೀವನಾನೇ ನಿಂತ ನೀರಾಗಿದೆ. ಹೇಳುವಕ್ಕಿಲ್ಲ, ಈ ನೀನ್ ನೋಡೋಕೆ ಏನ್ ಕಾರಣ? ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರೋದ್ರಿಂದ ನನಗೆ ಈ ಮೌನ ಅನಿವಾರ್ಯವಾಗಿದೆ. ನಿನ್ ಮೌನದಿಂದ ನನ್ನ ಆರೋಗ್ಯ ಇನ್ನಷ್ಟು ಹಾಳಾಗ್ತಿದೆ. ನಿಜವಾಗ್ಲೂ? ನಾನ್ಯಾಕೆ ಸುಳ್ಳು ಹೇಳಿ? ಹಾಗಾದ್ರೆ ನೀವು ಎಲ್ಲಾ ಸತ್ಯವನ್ನೂ ನನ್ನ ಮುಂದೆ ಹೇಳಿದ್ದೀರಾ? ಯಾವ ಸತ್ಯನೂ ಮುಚ್ಚಿಟ್ಟಿಲ್ವಾ ತಾವುಗಳು? ಹೇಳಿ ರಘು. ಒಂದು ದಿನ ನಾನ್ ನಿಮ್ಮ ಹತ್ರ ಮಾತಾಡ್ಲಿಲ್ಲ ಅಂದ ಮಾತ್ರಕ್ಕೆ ನಿಮಗೆ ಇಷ್ಟೊಂದು ಹಿಂಸೆ ಬೇಜಾರು ಆಗ್ತಿದೆ ಅನ್ನೋದಾದ್ರೆ, ನನ್ನೋರು ಅಂತ ನಾನು ನಂಬದವ್ರೆ ನನ್ನಿಂದ ಮುಚ್ಚು ಮರೆ ಮಾಡ್ತಾ ಬಂದಿದ್ದು ಗೊತ್ತಾದಾಗ ನನಗಿನ್ನೆಷ್ಟು ಹಿಂಸೆ ಬೇಜಾರು ದುಃಖ ಆಗ್ತಿರ್ಬೇಡ ರಘು. ಮುಚ್ಚು ಮರೇನಾ? ಓ, ಆದಿತ್ಯ ಪಾರ್ವತಿ ಮದುವೆ ವಿಚಾರ ಮುಚ್ಚಿಟ್ಟಿದ್ರು ಅನ್ನೋದ್ರ ಬಗ್ಗೆನಾ? ಅವರಿಬ್ರು ಆ ವಿಷಯನ ಮುಚ್ಚಿಟ್ಟಿದ್ರು ಅನ್ನೋದು ಮುಹೂರ್ತ ದಿವಸನೇ ಗೊತ್ತಾಯ್ತಲ್ಲ.
ನಾನ್ ಹೇಳ್ತಾ ಇರೋದು ಅದಲ್ಲ. ನೀವೆಲ್ಲ ಅವರಿಬ್ಬರ ಪ್ರೀತಿ ವಿಷಯ, ಮದುವೆ ವಿಷಯ ಗೊತ್ತಿದ್ದು ನನ್ನಿಂದ ಅದನ್ನ ಮುಚ್ಚಿಟ್ಬಿಟ್ರಲ್ಲ, ಆ ವಿಷಯ. ಹೇಳಿ ರಘು, ಅವರಿಬ್ರ ಮದುವೆ ವಿಷಯ ನಿಮಗ್ ಮೊದ್ಲೇ ಗೊತ್ತಿತ್ತು ತಾನೆ? ಹೇಳಿ ರಘು, ಗೊತ್ತಿತ್ತು ತಾನೆ? ಗೊತ್ತಿತ್ತು. ಮಾಡಿರೋ ತಪ್ಪನ್ನ ಎಲ್ರ ಮುಂದೆ ಬಹಿರಂಗವಾಗ ಅಲ್ದೆ ಹೋದ್ರು ನಾನು ಒಬ್ಳೇ ಇದ್ದಾಗ್ಲಾದ್ರೂ ಹೇಳ್ಕೋಬೋದಾಗಿತ್ತಲ್ಲ ರಘು. ಹೇಳ್ಬಿಟ್ರೆ ನಾನ್ ಎಲ್ಲಿ ಅವರಿಬ್ರ ಪ್ರೀತಿಗೆ ಅಡ್ಡಿಪಡಿಸ್ತೀನೋ ಅಂತ ನಿಮ್ಮನ್ನ ದಾಳವಾಗಿ ಉಪಯೋಗಿಸ್ಕೊಂಡಿದ್ದಾರೆ. ಅವರಿಬ್ರ ಪ್ರೀತಿಗೆ ನಿಮ್ಮ ಸಹಾಯ ಬೇಕಾಗುತ್ತೆ ಅಂತ ಲೆಕ್ಕಾಚಾರ ಹಾಕಿ ನಿಮಗೆ ಬೆಂಗಾವಲಾಗಿ ನಿಂತಿದ್ರು ಅಷ್ಟೇ. ಇಲ್ಲ ಮಾಮ್. ಮಾತಾಡಬೇಡ, ನನಗೆಲ್ಲ ಅರ್ಥ ಆಗುತ್ತೆ. ನಿಮ್ಮ ಮುಗ್ಧತೆಯನ್ನ ಬಹಳ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಉಪಾಯದಿಂದ ನಿಮ್ಮನ್ನ ಬುಟ್ಟಿಗೆ ಬೀಳಿಸ್ಕೊಂಡಿದ್ದಾರೆ. ಕರೆಕ್ಟ್ ಅಕ್ಕ, ಇದು ಮಾತು ಅಂದ್ರೆ. ಹೀಗೆ ಒಬ್ಬೊಬ್ಬರನ್ನೇ ನಿಧಾನವಾಗಿ ತಮ್ಮ ವಶಪಡಿಸ್ಕೊಂಡ್ರೆ ಆಮೇಲೆ ಅವರ ಪ್ರೀತಿ ವಿಷಯ ನನಗ್ ಗೊತ್ತಾದಾಗ ನೀವೆಲ್ಲ ಅವರಿಗೆ ಬೆಂಬಲವಾಗಿ ನಿಲ್ತೀರಿ ಅಂತ ಬಹಳ ಉಪಾಯದಿಂದ ಇಂಥ ಕೆಲಸ ಮಾಡಿದ್ದಾರೆ. ವೆರಿ ವೆಲ್ ಪ್ಲಾನ್. ಜನನಿ, ನಿನಗೂ ಅಷ್ಟೇ. ಅವಳ ಸ್ಥಾನನ ಭದ್ರಪಡಿಸ್ಕೊಳ್ಳೋದಕ್ಕೆ ನಿನ್ನ ಅಕ್ಕನ ಸ್ಥಾನದಲ್ಲಿ ನಿಂತ್ಕೊಳ್ಳೋ ನಾಟಕ ಆಡಿದಾಳೆ. ನೋಡಿ ರಘು, ಈ ವಿಷಯದಲ್ಲಿ ನೀವು ತಪ್ಪು ಮಾಡಿದೀರಾ ಅಂತ ನಾನು ಪರಿಗಣಿಸೋದಿಲ್ಲ. ಆದ್ರೆ ಇನ್ನು ಮುಂದೆ ಅವರಿಬ್ಬರ ವಿಚಾರದಲ್ಲಿ ಅವ್ರ ಪರ ವಹಿಸ್ಕೊಂಡು ದಯವಿಟ್ಟು ನನ್ನ ಹತ್ರ ಮಾತಾಡಕ್ ಬರಬೇಡಿ. ಅವಳು ಆದಿತ್ಯನಿಗೆ ಹೆಂಡತಿ, ನನಗೆ ಸೊಸೆ ಅಲ್ಲ. ಅವಳನ್ನ ಸೊಸೆ ಅಂತ ಸ್ವೀಕರಿಸೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ, ನಾನು ಒಪ್ಕೊಳ್ಳೋದಿಲ್ಲ. ಹಾಗೆ ಅವಳನ್ನ ನಾನು ಸೊಸೆಯಾಗಿ ಸ್ವೀಕರಿಸೋದಿಲ್ಲ ಅನ್ನೋ ವಿಷಯನ ನೀವೆಲ್ಲರೂ ಒಪ್ಕೋಬೇಕು ಅಷ್ಟೇ. ನಾನ್ ಹೇಳ್ದಾಗ ಯಾರು ಕೇಳಿಲ್ಲ. ಈಗ ಗೊತ್ತಾಯ್ತಾ ಅವ್ರ ಪರ ವಹಿಸ್ಕೊಂಡಿದ್ದಕ್ಕೆ ಏನಾಯ್ತು ಅಂತ? ಕರ್ಮ ಕರ್ಮ ಅನುಭವಿಸಿ. ಕೊನೆಗೆ ಇದರಲ್ಲಿ ನಿಮ್ದೇನು ತಪ್ಪಿಲ್ಲ. ಪರಿಸ್ಥಿತಿನೇ ನಿಮ್ ಕೈಲಿ ಈ ರೀತಿ ಮಾಡಿಸ್ತು ಅಂತ ಅಖಿಲಾನೇ ಒಪ್ಕೊಂಡ್ಲಲ್ಲ. ನಿಮ್ ವಿಷಯ ಮುಚ್ಚಿಟ್ಟಿದ್ದಕ್ಕೆ ಇವತ್ತು ನಾವು ಕ್ಷಮೆ ಸಿಕ್ತು ಅಂದ್ಮೇಲೆ ನೀವು ಪ್ರೀತಿ ಮದುವೆ ಆಗಿದ್ದಕ್ಕೆ ಇವತ್ತಲ್ಲ ನಾಳೆ ಕ್ಷಮೆ ಸಿಕ್ಕೇ ಸಿಗುತ್ತೆ. ಯೋಚನೆ ಮಾಡಬೇಡಿ. ನೋಡಮ್ಮ, ಭರವಸೆಯೇ ಬೆಳಕು, ಭರವಸೆಯೇ ಬದುಕು. ನಿರೀಕ್ಷೆಗಳಿಲ್ಲದೆ ನಾಳೆಗಳಿಲ್ಲ. ಆ ಭರವಸೆ ಮೇಲೆ ನಾಳೆ ಒಳ್ಳೇದಾಗುತ್ತೆ ಅನ್ನೋ ನಿರೀಕ್ಷೆ ಇಟ್ಕೊಳ್ಳೋಣ. ಹೇಗೂ ನಮ್ಮ ಹತ್ರ ಇನ್ನೊಂದು ಬಲವಾದ ಅಸ್ತ್ರ ಇದೆಯಲ್ಲ, ಅದೇ ಮಕ್ಕಳ ನನಗೆ ಆಘಾತ ಆಗಿರೋದು. ಇದನ್ನಿಟ್ಕೊಂಡೆ ನೀನು ಅಖಿಲಾಗ ಹತ್ರ ಆಗೋತ್ರ ಮಾಡೇ ಮಾಡ್ತೀನಿ, ನೋಡ್ತಾ ಇರು.
ಓಹೋ ಇದ ನಿಮ್ ಪ್ಲಾನು, ಮಾಡ್ತೀನಿ ನಿಮ್ಗೆ. ಅಷ್ಟೇ ಅಲ್ಲಕ್ಕ, ನನಗ ಆಘಾತ ಆಗಿರೋದನ್ನ ಅಖಿಲ ನಂಬಿದಾಳೆ. ಅದನ್ನೇ ಬಂಡವಾಳವಾಗಿ ಇಟ್ಕೊಂಡು ಅಖಿಲನು ಪಾರ್ವತಿನೂ ಒಂದು ಮಾಡ್ತೀನಿ ಅಂತ ಆದಿತ್ಯನ ಹತ್ರ ಭಾವ ಹೇಳ್ತಿದ್ದನ್ನ ಈಗಷ್ಟೇ ಕೇಳಿಸ್ಕೊಂಡ್ ಬಂದೆ ಅಕ್ಕ. ನನ್ನ ಪ್ರಕಾರ ನಿಮ್ಮಿಬ್ರು ಮದುವೆ ವಿಷಯ ಅಖಿಲ ಗೊತ್ತಾಗಿ ಪರಿಸ್ಥಿತಿ ತಕ್ಕ ಮಟ್ಟಿಗೆ ತಿಳಿಯಾಗಿದೆ. ಮತ್ತೆ ನಿಮ್ ವಿಷಯ ನಮ್ಗೆ ಗೊತ್ತಿದೆ ಅಂತ ಗೊತ್ತಾದ್ಮೇಲೂ ಅಖಿಲ ನಮ್ಮನ್ನು ಕ್ಷಮಿಸಿದಾಳೆ. ಹಾಗೆ ನೋಡಿದ್ರೆ ಈಗ ಎಲ್ಲ ಒಳ್ಳೇದೇ ಆಗಿದೆಯಲ್ಲ ಅಲ್ವಾ? ನೀವ್ ಹೇಳಿದ್ದೇನೋ ಸರಿ ಮಾವ, ಆದ್ರೆ ಇಷ್ಟು ದಿನ ಮನೆ ಕೆಲ್ಸದೊಳಗಿದ್ ನನ್ ಕೈಯಲ್ಲಿ ಅಖಿಲಮ್ಮ ಕಾಫಿ ಕುಡಿತಾ ಇದ್ರು. ಈಗ ನಾನು ಈ ಮನೆ ಸೊಸೆಯಾಗಿ ಬಂದ್ಮೇಲೆ ಅವ್ರು ನನ್ನ ಮುಖನೂ ನೋಡ್ತಾ ಇಲ್ಲ. ನನ್ನ ಹತ್ರ ಯಾವ ಸೇವೆಗಳನ್ನೂ ಮಾಡಿಸ್ಕೋತಾ ಇಲ್ಲ. ಅವ್ರ ಜಾಗದಲ್ಲಿ ನಿಂತು ನೋಡಿದ್ರೆ ಅವ್ರು ಮಾಡ್ತಿರೋದು ಸರಿ ಅಂತಾನೆ ಅನ್ಸುತ್ತೆ. ಮತ್ತೆ ನಾನು ಮೊದ್ಲಿನ ತರ ಅಖಿಲಮ್ಮಂಗೆ ನನ್ನ ಕೈಯಾರೆ ಅಡಿಗೆ ಮಾಡಿ ಯಾವಾಗ ಊಟ ಬಡಿಸ್ತೀನೋ ಅಂತ ಅನ್ನಿಸ್ತಾ ಇದೆ. ಒಟ್ನಲ್ಲಿ ನನ್ನಿಂದಾಗಿ ಯಜಮಾನ್ರ ಹತ್ರನೂ ಅಮ್ಮ ಮಾತು ಬಿಡೋ ಹಾಗಾಗಿದೆ. ಇದನ್ನೆಲ್ಲ ನೆನೆಸ್ಕೊಂಡ್ರೆ ನಾನು ಈ ಮನೆಗೆ ಸೊಸೆಯಾಗಿ ಬರ್ದೆ ಕೆಲಸದೊಳಗೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತಿದೆ. ಅಕ್ಕ, ಈಗ್ಲೇ ಭಾವನ ಕರ್ಸಿ ನನ್ಗೆ ಯಾಕೆ ಈ ತರ ಮೋಸ ಮಾಡಿದ್ರಿ ಅಂತ ಕೇಳಿ ಅಕ್ಕ. ನೀವು ಕೇಳಲಿಲ್ಲ ಅಂದ್ರೆ ಖಂಡಿತ ನಿಮಗ್ ಭಾವ ಮೋಸ ಮಾಡ್ತಾನೆ ಇರ್ತಾರೆ. ಈ ವಿಷಯದಲ್ಲಿ ಭಾವನ ಮಾತ್ರ ನಂಬಲೇಬೇಡಿ ಅಕ್ಕ. ನನ್ನ ಬದುಕಿನಲ್ಲಿ ನನ್ನ ಮಗ ನನಗೆ ಮೋಸ ಮಾಡಿದ್ದಾನೆ. ನನ್ನ ಗಂಡ ಯಾವತ್ತೂ ಮೋಸ ಮಾಡಿಲ್ಲ, ಮಾಡೋದು ಇಲ್ಲ. ನನ್ನ ಮಗನಿಗಿಂತ ನನ್ನ ಗಂಡನ್ನ ನಾನು ಹೆಚ್ಚು ನಂಬ್ತೀನಿ. ನನ್ನ ರಘು ನನಗ್ ಮೋಸ ಮಾಡ್ತಾರ? ನನಗ್ ಸುಳ್ಳು ಹೇಳ್ತಾರ? ಇಲ್ಲ, ಖಂಡಿತ ಇಲ್ಲ.
ಯಜಮಾನ್ರೆ, ಮಾವ ಯಾರನ್ನೋ ಊಟಕ್ಕೆ ಕರ್ಕೊಂಡು ಬರ್ತಿದ್ದಾರೆ ಅಂತ ನಾನೆಲ್ಲ ತಯಾರು ಮಾಡ್ಕೋತಿದ್ರೆ ನೀವು ಇಲ್ಲಕ್ಕೆ ಕರ್ಕೊಂಡು ಬಂದ್ಬಿಟ್ರಲ್ಲ. ಏನ್ ಹೇಳಿ, ನಾನು ಬೇಗ ಹೋಗ್ಬೇಕು. ತಾಳ್ಮೆ ಅರ್ಧಂಗಿ, ಒಂದು ನಿಮಿಷ ತಗೋ. ಏನಿದು? ತೆಗೆದು ನೋಡು, ಏನು ಅಂತ ಗೊತ್ತಾಗುತ್ತೆ. ಮದ್ವೆ ಫೋಟೋ. ನಿನ್ಗೋಸ್ಕರ ಅಂತಾನೆ ಮಾಡಿಸ್ಕೊಂಬಂದೆ. ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು. ಅರ್ಸನ್ ಕೋಟೆಲಿ ನಿಮ್ ಜೊತೆ ಫೋಟೋ ಹಾಕೋ ದಿನ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಯಜಮಾನ್ರೆ. ಬೆಳಿಗ್ಗೆ ನೀನೊಬ್ಳೆ ನಿಂತ್ಕೊಂಡು ನಮ್ಮ ಫ್ಯಾಮಿಲಿ ಫೋಟೋನ ನೋಡ್ತಾ ಇದ್ದೆ. ಅದನ್ನ ನೋಡಿ ನನಗೆ ತುಂಬಾ ಬೇಜಾರಾಯ್ತು. ಅಮ್ಮ ನಿನ್ನನ್ನ ಸೊಸೆ ಅಂತ ಒಪ್ಕೊಳ್ಳೋವರೆಗೂ ಹಾಲಲ್ಲಿರೋ ಆ ಫೋಟೋದಲ್ಲಿ ನಿನ್ ಫೋಟೋ ಬರೋದಕ್ಕಾಗಲ್ಲ. ಹೇಗಿದ್ರು ಇವಾಗ ನಾನೇ ನಿನಗೆ ಫ್ಯಾಮಿಲಿ ಅಲ್ವಾ? ಚೇಚೆ, ಹಾಗೇನಿಲ್ಲ. ಆದ್ರೆ ಯಾಕೋ ಇತ್ತೀಚೆಗೆ ತುಂಬಾ ಬೇಗ ಹಸುವಾಗತ್ತೆ. ಸರಿ ಬಿಡು, ನಿನ್ಗೆ ಯಾವಾಗ ಹಸುವಾಗುತ್ತೋ ಅಲ್ಲಿವರೆಗೂ ಕಾಯ್ತಿರ್ತೀನಿ. ಆಮೇಲೆ ಒಟ್ಟಿಗೆ ಹೋಗೋಣ. ಅಯ್ಯೋ ರಘು, ನೀವ್ ಈಗ ತಾನೇ ಚೇತರಿಸ್ಕೊತಾ ಇದ್ದೀರಾ. ಹಸುವಾದಾಗ ಅದನ್ನ ತಡೆಯೋದ್ ಬೇಡ. ಆದ್ರೆ ಇಷ್ಟು ಬೇಗ ಅಡಿಗೆ ಆಗಿರುತ್ತಾ? ಅಡಿಗೆ ರೆಡಿ ಆಗಿದೆ, ಈಗ ತಾನೇ ನೋಡ್ಕೊಂಡ್ ಬಂದೆ. ಬಾ ಊಟ ಮಾಡೋಣ. ಹಬ್ಬದ ಅಡಿಗೆ ಮಾಡ್ಸಿದೀನಿ. ಹಬ್ಬದ ಅಡಿಗೆನಾ? ಏನ್ ವಿಶೇಷ? ನಿನಗೋಸ್ಕರ. ಅರೆ ವಾವ್, ನನಗೋಸ್ಕರನಾ? ಪಾನು ಭಾಗ್ಯ ಇಬ್ರು ಮಾರ್ಕೆಟ್ಗೆ ಹೋದಾಗಿತ್ತು. ಸಾವಿತ್ರಿ ಒಬ್ಳೆ ಮಾಡಿದ್ಲ ಅಡಿಗೆ ಎಲ್ಲ? ಅಖಿಲ, ಇವತ್ತು ಅಡಿಗೆ ಮಾಡಿದ್ದು ಸಾವಿತ್ರಿ ಅಲ್ಲ, ಪಾರ್ವತಿ. ಏನ್ ಮಾತು ಅಂತ ಆಡ್ತಿದ್ದೀರಾ ರಘು? ಅವಳು ಮಾಡಿರೋ ಕಾಫಿನ ಕುಡಿದೇ ಇರೋಳು ಅವಳು ಮಾಡಿರೋ ಅಡಿಗೆನ ಊಟ ಮಾಡ್ತೀನ? ಇನ್ನು ಮುಂದೆ ನನಗೇನೇ ಬೇಕಾಗಿದ್ರು, ಊಟನೋ ತಿಂಡಿನೋ ಕಾಫಿನೋ, ಅದೆಲ್ಲ ಸಾವಿತ್ರಿನೇ ಮಾಡ್ಕೊಡ್ಬೇಕು ಅಂತ ನಾನು ಹೇಳಿದ್ದೆ ಅಲ್ವಾ? ನಿಮಗೂ ಗೊತ್ತಲ್ಲ ರಘು ಅದು? ಗೊತ್ತು. ಮತ್ತೆ ಗೊತ್ತಿದ್ರು ಬಾ ಅಂತ ಹೇಗ್ ಕರಿತಿದ್ದೀರಾ ರಘು? ಅಂಕಲ್ ಈಗ ಪ್ರಾಣಾಪಾಯದಿಂದ ಪಾರಾಗಿರ್ಬೋದು. ಅವ್ರ ಮನಸ್ಸಿಗೆ ಒಂಚೂರು ಸ್ಟ್ರೆಸ್ ಆಗಬಾರ್ದು. ಅಕಸ್ಮಾತ್ ಅದು ಮೀರಿದ್ರೆ ಪ್ರಾಬ್ಲಮ್ಸ್ ಖಂಡಿತ. ಐ ಸಾರಿ ರಘು, ಆವೇಶದಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ನಾನೀಗ ಊಟಕ್ಕೆ ಬಂದ್ರೆ ನಿಮಗೆ ಸಂತೋಷ ಆಗುತ್ತಾ? ನನಗೆ ಮಾತ್ರ ಅಲ್ಲ ಅಖಿಲ, ಎಲ್ರಿಗೂ ಸಂತೋಷ ಆಗತ್ತೆ. ಹಾಗಾದ್ರೆ ನಡೀರಿ, ಬರ್ತೀನಿ. ಬಾಗೋಣ. ಮಾವ, ನನ್ನ ಆಸೆನ ಈಡೇರಿಸೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಹಾಗೆ ಇನ್ನೇನಾದ್ರೂ ಆಸೆ ಇದ್ರೆ ಅದನ್ನು ಹೇಳ್ಬಿಡು, ಅದನ್ನು ಈಡೇರಿಸ್ತೀನಿ. ಆದ್ರೆ ಅಖಿಲಮ್ಮ ಮೊದಲ ತರ ಆಗ್ಬೇಕು ಅಂತ ಮಾತ್ರ ಕೇಳ್ಬೇಡ. ಅದಕ್ಕೆ ಇನ್ನೂ ಸ್ವಲ್ಪ ಕಾಲಾವಕಾಶ ಬೇಕು. ಅದು ನಿನ್ಗೂ ಗೊತ್ತಿದೆ ತಾನೆ? ಆದ್ರೆ ಅತ್ತೆ ನನ್ನನ್ನ ಸೊಸೆ ಅಂತ ಒಪ್ಕೋಬೇಕು. ಅದ್ ಬಿಟ್ಟು ಬೇರೆ ನನ್ಗಿನ್ಯಾವ ಆಸೆನೂ ಇಲ್ಲ ಮಾವ. ಅಪ್ಪ ಸುಳ್ಳು ಹೇಳ್ತಾ ಇರಲ್ಲ. ಸುಳ್ಳ? ಅವಳಿಗೆ ಇನ್ನೊಂದು ಆಸೆನೂ ಇದೆ. ಹೌದಾ? ಏನಮ್ಮ ಅದು? ಅಪ್ಪ, ಅವಳನ್ನ ಕೇಳಿದ್ರೆ ಅವಳು ಹೇಳಲ್ಲ, ನಾನು ಹೇಳ್ತೀನಿ. ಅವಳಿಗೆ ಒಂದ್ಸಲ ತವ್ರ ಮನೆಗೆ ಹೋಗಿ ಬರ್ಬೇಕು ಅಂತ ಆಸೆ ಇದೆ. ತಮ್ಮಂಗೆ ಅಕ್ಕನಾಗಿ, ಅಪ್ಪಂಗೆ ಮಗಳಾಗಿ ಮತ್ತೆ ಒಂದಿನ ಅಲ್ಲಿರ್ಬೇಕು ಅಂತ ಆಸೆ ಪಡ್ತಾ ಇದ್ದಾಳೆ. ಆದ್ರೆ ಪರಿಸ್ಥಿತಿ ಈ ರೀತಿ ಇದೆಯಲ್ಲ. ನೋಡಮ್ಮ, ನೀನ್ ಮದ್ವೆ ಆಗಿರೋದು
ಅಖಿಲಾಗ ಎಷ್ಟು ದುಃಖ ಆಗಿದೆಯೋ ಅಷ್ಟೇ ಆಘಾತ ದುಃಖ ಹನುಮಂತಗೂ ಆಗಿರುತ್ತೆ. ಆದ್ರೆ ಇಲ್ಲಿ ಅಖಿಲ ಕೂಗಿದಾಗ ನಾವ್ ಯಾರಾದ್ರೂ ಒಬ್ರು ಸಂಭಾಳಿಸ್ತೀವಿ. ಅಲ್ಲಿ ಹನುಮಂತು ಕೂಗಿದಾಗ ಅವನ್ ಸಮಾಧಾನ ಹೇಳಕ್ಕೆ ಸಂಭಾಳಿಸಕ್ಕೆ ಯಾರಿದಾರಮ್ಮ? ಜೊತೆಲಿ ಗಣಿ ಇದ್ದಾನೆ, ಆದ್ರೆ ಪಾಪ ಅವನಿಗೆ ಹನುಮಂತು ಮನಸ್ಸಿನ ತಳಮಳ ಹೇಗಮ್ಮ ಗೊತ್ತಾಗುತ್ತೆ? ಅದನ್ನ ಅರ್ಥ ಮಾಡ್ಕೊಳ್ಳೋಷ್ಟು ದೊಡ್ಡವನಲ್ಲ ಅವನು. ಅದಕ್ಕೆ ನೀನಲ್ಲಿ ಹೋದ್ರೆ ಅಪ್ಪ ತಮ್ಮ ಇಬ್ರಿಗೂ ಸಮಾಧಾನ ಆಗುತ್ತೆ. ಹೌದು ಪಾರ್ವತಿ ಅವರೇ, ನಾಳೆ ಹೇಗೋ ಹೋಳಿ ಹಬ್ಬ ಇದೆ, ಅಲ್ಲೇ ಇದ್ದು ಹಬ್ಬ ಆಚರಿಸಿದ್ರೆ ಗಣಿಗೂ ಖುಷಿ ಆಗುತ್ತಲ್ವಾ? ಏನಂತೀರಾ? ಆದ್ರೆ ಏನಾದ್ರೆ? ನಾನ್ ಒಬ್ಳೆ ಅಲ್ಲಿಗೆ ಹೋಗಲ್ಲ. ಯಾಕೆ? ನಾನ್ ಒಬ್ಳೆ ಆ ಮನೆಗೆ ಹೋದ್ರೆ ಅಪ್ಪ ಖಂಡಿತ ನನ್ನ ಆ ಮನೆಗೆ ಸೇರ್ಸೋದಿಲ್ಲ. ಅದಕ್ಕೆ ನೀವೆಲ್ಲರೂ ನನ್ನ ಜೊತೆ ಬಂದ್ರೆ. ಅಯ್ಯೋ ಏನಮ್ಮ ಇದು, ಸಡನ್ ಆಗಿ ಈ ರೀತಿ ನೀನ್ ಶಾಕ್ ಕೊಟ್ರೆ? ಅಲ್ಲ, ನಾವೇನೋ ನಿಮ್ ಜೊತೆ ಬರ್ಬೋದು, ಆದ್ರೆ ಅಖಿಲ ಏನ್ ಅಂದ್ಕೊಡ್ತಾಳೋ ಏನೋ. ಸರಿ ಬಿಡಿ ಮಾವ, ಪರವಾಗಿಲ್ಲ, ನಾನು ಒಬ್ಳೆ ಹೋಗಿ ಬರ್ತೀನಿ. ಬೇಜಾರಾಗ್ಬೇಡಮ್ಮ, ನಿನಗೆ ಖುಷಿ ಆಗುತ್ತೆ ಅನ್ನೋದಾದ್ರೆ ನಾವು 3 ಜನ ಬರ್ತೀವಿ. ಇದು ನಿನ್ನ ಪಾಲಿಗೆ ಲಕ್ಷ್ಮಣ ರೇಖೆ ಇದ್ದಂಗೆ. ಇದನ್ನ ದಾಟಿ ನೀನು ಮುಂದೆ ಒಂದು ಹೆಜ್ಜೆ ಇಟ್ಟರು ನನ್ನ ಹೆಣ ನೋಡ್ಬೇಕಾಗುತ್ತೆ. ಬಂದ ದಾರಿಗೆ ಪ್ರಯೋಜನ ಇಲ್ಲ ಅಂತ ವಾಪಸ್ ಹೊರಟೋಗೋ. ಈಗ ಹತ್ರ ಏನ್ ಪ್ರಯೋಜನ? ಊರೆಲ್ಲ ಕೊಳ್ಳೆ ಹೊಡೆದ್ಮೇಲೆ ಕೋಟೆ ಬಾಗ್ಲು ಹಾಕಿದ್ರಂತೆ. ಈಗ ನೀನು ಇಲ್ಲಿಂದ ಹೋಗ್ತೀಯೋ ಇಲ್ಲ ಸೀಮಣ್ಣ ನಾನು ಪೂರ್ತಿ ಸುಡ್ಕೊಂಡು ನಿನ್ ಕಣ್ಮುಂದೆ ಸುಟ್ಟಾಗ್ಲ? ಬೇಡಪ್ಪ, ಬೇಡಪ್ಪ. ತುಂಬಾ ಕಾಳಜಿ ಅಕ್ಕ, ಅದಕ್ಕೆ ನೀವು ಹೊಡೆದ್ರು ಬೇಜಾರ್ ಮಾಡ್ಕೊಳ್ದೆ ನಿಮ್ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳೋಣ ಅಂತ ಬಂದಿದ್ದೀನಿ. ವಿಷಯ ಏನು ಅಂತ ಸರಿಯಾಗಿ ಹೇಳು. ರಘು ಬಗ್ಗೆ ಆರೋಪ ಮಾಡಿದ ಹಾಗೆ ಇನ್ಯಾರ ಬಗ್ಗೆನಾದ್ರೂ ಇಲ್ಲ ಸಲ್ಲದ ಆರೋಪ ಮಾಡಿದ್ರೆ ಸರಿ ಇರಲ್ಲ. ಅಯ್ಯೋ ಖಂಡಿತ ಭಾವನ್ ಬಗ್ಗೆ ಕಂಪ್ಲೇಂಟ್ ಅಲ್ಲಕ್ಕ, ನಿಮ್ ಬಗ್ಗೆನೇ ಕಂಪ್ಲೇಂಟ್ ಇರೋದು. ಅಕ್ಕ ಹಾಗೆಲ್ಲ ನೋಡ್ಬೇಡಿ ಅಕ್ಕ, ನನಗೆ ತುಂಬಾ ಭಯ ಆಗ್ತಿದೆ. ನನ್ನ ಬಗ್ಗೆ ಹೇಳೋದಕ್ಕೇನಿದೆ? ಅಕ್ಕ, ನಾನ್ ನಿಮ್ಮನ್ನ ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀನಿ. ನೀವೇನಾದ್ರೂ ಒಂದು ನಿರ್ಧಾರ ತಗೊಂಡ್ರೆ ಜೀವ ಹೋಗೋ ಸಂದರ್ಭ ಬಂದ್ರು ನೀವ್ ಅದನ್ನ ಬದಲಾಯಿಸಲ್ಲ. ಆದ್ರೆ ಈಗೇನಕ್ಕ ನೀವು ಮಾಡಿರೋದು? ಅದೇನು ಅಂತ ಬಿಡಿಸಿ ಹೇಳು ದಾಮಿನಿ. ಅದೇ ಆ ಕೆಲ್ಸದವಳ ಕೈಯಲ್ಲಿ ಒಂದು ತೊಟ್ಟು ನೀರನ್ನು ಕುಡಿಯಲ್ಲ ಅಂತ ಹೇಳಿ ಎಲ್ಲ ಕೆಲ್ಸನೂ ಸಾವಿತ್ರಿ ವಹಿಸಿದ್ರಿ. ಆದ್ರೆ ಇವತ್ತು ಆ ಕೆಲ್ಸದವಳು ಪಾರ್ವತಿ ಮಾಡಿದ ಅಡ್ಗೆನೆ ನೀವು ಊಟ ಮಾಡಿದ್ರಿ. ನಿಮ್ದು ತಪ್ಪು ಅಂತ ಹೇಳೋಕ್ ಧೈರ್ಯ ಇಲ್ಲದೆ ಇದ್ರು ಇದು ಸರಿನಾ ಅಂತ ಕೇಳೋ ಸ್ವತಂತ್ರ ಇದೆ ಅಲ್ವಾ ಅಕ್ಕ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಪ್ರಾಣ ಹೋದ್ರೂ ಇಂಥ ಕೆಲಸ ಮಾಡ್ತಿರ್ಲಿಲ್ಲ. ಈ ಅಖಿಲಾಂಡೇಶ್ವರಿ
ಏನನ್ನ ಹೇಳ್ತಾಳೋ ಅದನ್ನೇ ಮಾಡ್ತಾಳೆ, ಏನನ್ನ ಮಾಡ್ತಾಳೋ ಅದನ್ನೇ ಹೇಳ್ತಾಳೆ. ಆದ್ರೆ ಇವತ್ತು ರಘು ಆರೋಗ್ಯದ ವಿಷಯದಲ್ಲಿ ರಿಸ್ಕ್ ತಗೊಳ್ಳೋದಕ್ಕೆ ನಾನ್ ತಯಾರಿರ್ಲಿಲ್ಲ. ಹಾಗಾದ್ರೆ ಭಾವ ನಾಳೆ ಬಂದು ಅಖಿಲ ನಾನು ಎಷ್ಟು ವರ್ಷ ಬದುಕಿರ್ತೀನೋ ಏನೋ ಗೊತ್ತಿಲ್ಲ, ಅಷ್ಟರಲ್ಲಿ ಅತ್ತೆ ಸೊಸೆ ಅನ್ಯೋನ್ಯವಾಗಿರೋದು ನಾನು ನೋಡ್ಬೇಕು ಅಂತ ಹೇಳಿದ್ರೆ ಆ ಕೆಲಸದವಳನ್ನ ಸೊಸೆ ಅಂತ ಒಪ್ಕೊಳ್ಳಲ್ಲ ಅಂತ ಏನ್ ಗ್ಯಾರಂಟಿ? ಅಂಥ ಅಗ್ನಿ ಪರೀಕ್ಷೆಗೆ ರಘು ನನ್ನನ್ನ ಗುರಿ ಮಾಡಲ್ಲ ಅನ್ಕೊಂಡಿದ್ದೀನಿ. ಒಂದ್ ವೇಳೆ ಮಾಡಿದ್ರೆ ಅಷ್ಟಕ್ಕೂ ನಾನ್ ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದ್ರೆ, ಆ ವಚನ ಭ್ರಷ್ಟೆ ಪಾರ್ವತಿನ ಸೊಸೆ ಅಂತ ಒಪ್ಕೊಳ್ಳೋಕೆ ನಿಮ್ಗೆ ಹೇಗೆ ಇಷ್ಟ ಇಲ್ವೋ, ಅವಳು ನಿಮ್ ಸೊಸೆ ಅಂತ ನನಗೆ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ ಅಕ್ಕ. ಅವಳು ಯಾವ ಆಂಗಲ್ ಅಲ್ಲೂ ನಿಮ್ ಸೊಸೆ ಆಗೋದಕ್ಕೆ ಲಾಯಕೆ ಇಲ್ಲ. ಅದಕ್ಕೆ ಕೇಳ್ದೆ ಅಕ್ಕ, ಒಂದ್ ವೇಳೆ ಭಾವ ಅವಳನ್ನ ಸೊಸೆ ಅಂತ ಒಪ್ಕೋ ಅಂದ್ರೆ ಏನ್ ಮಾಡ್ತೀರಾ? ಒಪ್ಕೋತೀರಾ? ಒಪ್ಕೊಳ್ಳಲ್ಲ? ಈ ಮನೆ ಮೇಲೆ, ನಿನ್ನ ಅಪ್ಪನ ಮೇಲೆ ನಿನ್ ಎಲ್ಲ ಹಕ್ಕು ಇದೆ. ನೋಡಮ್ಮ, ತವ್ರ ಮನೆಗೆ ಬಂದ ಹೆಣ್ಮಕ್ಳು ನೊಂದ್ಕೊಂಡು ಅತ್ತೆ ಮನೆಗೆ ಹೋದ್ರೆ ತವ್ರಿಗೆ ಶ್ರೇಯಸ್ಸಾಗಲ್ಲ. ಅದಕ್ಕೆ ನೀನು ನಿನ್ನ ಗಂಡ ಇಬ್ರು ಇಲ್ಲೇ ಇದ್ದು ಹೋಳಿ ಹಬ್ಬನ ಆಚರಿಸ್ಕೊಂಡು ಆಮೇಲೆ ಬನ್ನಿ. ನಾನು ಹೊರಡ್ತೀನಿ, ಅಖಿಲ ಕಾಯ್ತಿರ್ತಾಳೆ. ಅಪ್ಪರೇ, ನನ್ನನ್ನು ಧರ್ಮ ಸಂಕಟಕ್ಕೆ ಸಿಕ್ಕಾಕಿಸ್ ಹೋಗ್ತಾ ಇದ್ದೀರಿ. ನೀವು ಯಾರನ್ನ ನನ್ನ ಮಗಳು ಅಂತ ಹೇಳ್ತಿದ್ದೀರೋ ಅವಳಿಗೆ ಈ ಮನೇಲಿ ಜಾಗ ಇಲ್ಲ. ಅರಸನಕೋಟೆ ದೊಡ್ಡ ಮಗ ಸೊಸೆಗೆ ನನ್ನಂಥ ಬಡವನ ಮನೇಲಿ ಉಳ್ಕೊಳ್ಳೋದಕ್ಕೆ ಸರಿಯಾದ ವ್ಯವಸ್ಥೆನೂ ಇಲ್ಲ. ದಯವಿಟ್ಟು ಕರ್ಕೊಂಡು ಅಯ್ಯೋ ಯಜಮಾನ್ರೆ, ಇದನ್ನೆಲ್ಲ ನೀವ್ಯಾಕೆ ತರೋದಕ್ಕೆ ಹೋದ್ರಿ? ಪಾರು, ನಮ್ಮ ಅವನ ಮನೆ ಅಲ್ವಾ, ಇನ್ನು ನಾನು ಮಾಡ್ತಾ ಇನ್ಯಾರು ಮಾಡ್ತಾರೆ? ಇಷ್ಟಾಯ್ತು ಪ್ರೀತು. ಹೌದಾ? ಇಷ್ಟೆಲ್ಲ ನಡೀತಾ? ಹೋಮೆ ಗಾಡ್ಸಿಲ್ಲ ಸಿಂಡ್ರಲ್ಲ? ನೀನೇನು ಒಳ್ಳೆ ಚಿಕ್ಕತೆ ತರ ಸಂಬಂಧನೇ ಇಲ್ದಿರೋದನ್ನೆಲ್ಲ ಮಾತಾಡ್ತಾ ಇದ್ಯಾ? ಕೆಲವು ಸತಿ ಸಂಬಂಧ ಇಲ್ದಿರೋ ತರ ಮಾತಾಡ್ಬೇಕಾಗತ್ತೆ. ಹೋಗ್ಲಿ ಬಿಡು. ನೀನು ಇನ್ನ ಅಲ್ಲೇ ಇದೆಯಾ? ಹ್ಞೂ, ನೀನೇ ತಾನೇ ಹೇಳಿದ್ದು ಇಲ್ಲೇ ಇರು, ನಾನು ಬರ್ತೀನಿ ಅಂತ. ಅಂದೆ, ಆದ್ರೆ ಬರೋ ದಿನ ಲೇಟ್ ಆಗುತ್ತೆ ಚಿನ್ನ. ಏನು ಮತ್ತೆ ಪಾರ್ಟಿನಾ? ಅಯ್ಯೋ, ನಿನ್ ನಾಳೆಗೂ ಇವತ್ತು ಕುಡಿತಿಲ್ಲ. ಮತ್ತ್ಯಾಕೆ ಲೇಟು? ಅದು ನನ್ನ ಫ್ರೆಂಡ್ ಪಚ್ಚಿ ಇದ್ದಾನಲ್ಲ, ಅವನು ಅಬ್ರೋಡ್ ಹೋಗ್ತಿದ್ದಾನೆ. ಅವನ್ನ ಏರ್ಪೋರ್ಟ್ಗೆ ಡ್ರಾಪ್ ಮಾಡಕ್ ಹೋಗ್ತಿದ್ದೀನಿ, ಅದಕ್ಕೆ ಲೇಟ್ ಆಗತ್ತೆ ಅಂದೆ. ಸರಿ, ಹಾಗಾದ್ರೆ ನಾನು ಮನೆಗೆ ಹೋಗಿರ್ತೀನಿ. ಸರಿ ಸರಿ, ಹೊರಡು. ಆದ್ರೆ ನೀನ್ ಅಲ್ಲಿಂದ ಹೊರಡಕ್ಕಿಂತ ಮುಂಚೆ ಒಂದು ಟಾಸ್ಕ್ ಇದೆ. ಟಾಸ್ಕಾ? ಏನು? ಸರಿನಾ? ಒಳ್ಳೆ ಐಡಿಯಾ ಪ್ರೀತು, ಹಾಗೆ ಮಾಡ್ತೀನಿ. ಹೇಳು ಪ್ರೀತು, ಕೇಳಿಸ್ತಾ ಇದೆ, ಹೇಳು. ಹಾ ಜನನಿ, ಏನಿಲ್ಲ, ನಮ್ಮ ಅಣ್ಣಂದು ಅದಕ್ಕೆ ಮದ್ವೆ ಅಂತೂ ಆಯ್ತು. ಈಗ ಮುಂದಿನ ಶಾಸ್ತ್ರದ ಬಗ್ಗೆ ನಮ್ ಹಿರಿಯರ್ ತಾನೆ ತಲೆ ಕೆಡ್ಸ್ಕೋಬೇಕು. ಆಗ್ಲೇ ತಾನೆ ನಮ್ಮ ಅರಸನಕೋಟೆ ವಂಶ ಬೆಳೆಯೋದು. ನೀನ್ ಹೇಳ್ತಾ ಇರೋದು ಕರೆಕ್ಟೇ, ಆದ್ರೆ ಎತ್ತೋಗ್ತಿದಾರೆ. ಹೌದಾ? ಇವಾಗ ಏನಂದ್ರೆ, ಪಾರು ಅದಕ್ಕೆ ನಮ್ಮ ಮನೆ ಸೊಸೆ, ಅದನ್ನ ಯಾರಿಂದನೂ ಬದಲಾಯಿಸಕ್ ಆಗಲ್ಲ. ಅದನ್ನೆಲ್ಲರೂ ಒಪ್ಕೊಳ್ಳೇಬೇಕು. ಆದ್ರೆ ನಾನು ಒಪ್ಕೊಳ್ಳಲ್ಲ. ನಮ್ಮ ಮದ್ವೆ ವಿಷಯದಲ್ಲಿ ಅಪ್ಪನ್ನ ಧಿಕ್ಕರಿಸಿ ಬಂದಾಗ್ಲೇ ನನಗೆ ಹೆತ್ತೋರ್ ನೋವು ಏನು ಅಂತ ಅರ್ಥ ಆಯ್ತು. ಮದ್ವೆ ಮುಂಚೆ ನಮಗೆ ನಮ್ಮ ಪ್ರೀತಿ ಮಾತ್ರ ದೊಡ್ಡದಾಗಿ ಕಾಣಿಸುತ್ತೆ. ನಾವು ನಮ್ಮ ದೃಷ್ಟಿಯಿಂದ ಮಾತ್ರ ಯೋಚನೆ ಮಾಡ್ತೀವಿ. ಆದ್ರೆ ಹೆತ್ತೋರು ಇಡೀ ಪ್ರಪಂಚದ ದೃಷ್ಟಿಯಿಂದ, ಸಮಾಜದ ದೃಷ್ಟಿಯಿಂದ ನೋಡ್ತಾರೆ.
ಈಗ ನಾವು ನಮ್ ಇಷ್ಟದ ಪ್ರಕಾರ ಮದ್ವೆ ಆಗಿದೀವಿ, ಅದನ್ನ ನೀವು ಒಪ್ಕೊಳ್ಳೇಬೇಕು ಅನ್ನೋದು ಯಾವ ನ್ಯಾಯ ಪ್ರೀತು? ಅದಕ್ಕೂ ಮೀರಿ ಹೆತ್ತೋರು ಅದನ್ನ ಒಪ್ಕೊಂಡ್ರೆ ಅದು ಅವ್ರ ದೊಡ್ಡತನ. ಈಗ ನಮ್ ತಂದೆ ನಮ್ ಪ್ರೀತಿ ಮದ್ವೆನ ಒಪ್ಪಿ ನಮ್ ಜೊತೆಯಾಗಿ ನಿಂತಿದಾರಲ್ಲ, ಹಾಗೆ. ಅಖಿಲ, ಏನೋ ಗಾಢವಾದ ಯೋಚನೆಯಲ್ಲಿರೋ ಹಾಗಿದೆ. ಏನಿಲ್ಲ ರಘು. ಆದಿತ್ಯ ಪಾರ್ವತಿ ನಾಳೆ ಬರ್ತಾರಂತೆ. ಅಖಿಲ, ನಾನು ಅವರಿಬ್ರು ಜೊತೆ ಹೋಗಿದ್ದಕ್ಕೆ ನಿನಗೇನು ಬೇಜಾರಿಲ್ಲ ತಾನೆ? ಅವರಿಬ್ರು ಈಗ ತಾನೆ ಮದುವೆ ಆಗಿರೋರು. ಅದಕ್ಕೆ ಅವರಿಬ್ಬರನ್ನೇ ಕಳಿಸೋದು ಸರಿ ಅಲ್ಲ ಅನಿಸ್ತು. ಅದಕ್ಕೆ ನಾನು ಜೊತೆಲಿ ಹೋದೆ. ಅಷ್ಟಕ್ಕೂ ನೀನು ಪರ್ಮಿಷನ್ ತಗೊಂಡೆ ತಾನೆ ಹೋಗಿರೋದು. ಈ ವಿಚಾರದಲ್ಲಿ ಅದ್ರ ಬಗ್ಗೆ ನಿನ್ಗೇನು ಬೇಜಾರಿಲ್ಲ ಅಂತ ಅನ್ಕೋತೀನಿ. ನಾನು ಅದ್ರ ಬಗ್ಗೆ ಏನು ಕೇಳಲೇ ಇಲ್ವಲ್ಲ. ನಿಜ, ಆದರೆ ನೀನು ಯಾಕೋ ತುಂಬಾ ಗಂಭೀರವಾಗಿದೆಯಲ್ಲ, ಅದಕ್ಕೆ ಕೇಳಿದೆ. ಏನಿಲ್ಲ, ಬನ್ನಿ ಊಟ ಮಾಡಿ. ನೀವು ಮಾತ್ರೆ ತಗೋಬೇಕು. ನೀನು ಊಟ ಮಾಡ್ತೀಯಾ? ನಿಮ್ಮನ್ ಬಿಟ್ಟು ಯಾವತ್ತಾದ್ರೂ ಊಟ ಮಾಡಿದೀನಾ? ನನ್ಗೊಂದು ಪತ್ರ ಬರ್ಕೊಡಿ. ನಿಂತ್ಕೊಳ್ಳಿ. ನಾನ್ ನಿಮ್ ಮಗಳಾಗಿ ಹೇಳ್ತಾ ಇಲ್ಲ, ನಿಮ್ ಯಜಮಾನ್ರು ಹೆಂಡತಿಯಾಗಿ ಹೇಳ್ತಾ ಇದ್ದೀನಿ. ನಾನು ಹೇಳ್ದ ಹಾಗೆ ಪತ್ರ ಬರ್ಕೊಡಿ. ಪ್ರೀತಿಯ ಅಪ್ಪನಿಗೆ. ಪತ್ರದಲ್ಲಿ ಬರಿಬೇಕಾಗಿರೋದನ್ನ ಹೇಳ್ತಿರೋದು. ನನಗೆ ಬುದ್ಧಿ ಬರೋಕ್ಕೂ ಮುಂಚೆನೆ ಅಮ್ಮನ್ ಕಳ್ಕೊಂಡೆ. ಆಗ ಅಮ್ಮನ ಸ್ಥಾನದಲ್ಲಿ ನಿಂತು ಸಾಕಿದ್ದು ನೀನೇನಪ್ಪ. ನಿನಗ್ ನನ್ನ ಮೇಲೆ ಎಷ್ಟೊಂದು ಪ್ರೀತಿ, ನಂಬಿಕೆ. ಆದ್ರೆ ಈಗ ಆ ಪ್ರೀತಿ ನಂಬಿಕೆಗಿಂತ ಅರಸನ್ ಕೋಟೆ ಮೇಲೆ ನೀಯತ್ತೆ ದೊಡ್ಡದು. ನಾನು ಅದನ್ನ ಗೌರವಿಸ್ತೀನಿ. ಆದ್ರೆ ಅದಕ್ಕೋಸ್ಕರ ನನ್ನನ್ನು ದೂರ ಇಡ್ಬೇಡಪ್ಪ. ನನ್ನ ಈ ಪ್ರಪಂಚಕ್ಕೆ ಪರಿಚಯ ಮಾಡಿದ್ದೆ ನೀನು. ಆದ್ರೆ ಈಗ ನೀನೇ ನಿನ್ ಮಗಳು ಸತ್ತೋಗಿದ್ದಾಳೆ ಅಂದ್ರೆ ಸತ್ತೇ ಹೋಗ್ಬಿಡೋಣ ಅನ್ಸುತ್ತಪ್ಪ.